ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಅರ್ಧ ಮನುಷ್ಯ ದೇಹ, ಅರ್ಧ ಪ್ರಾಣಿಗಳ ದೇಹದಿಂದ ಕೂಡಿದ ಮಾನವರು ಭೂಮಿಯ ಮೇಲೆ ಇದ್ದಿರಬಹುದಾ? ಭೂಮಿಯ ಮೇಲೆ ಇರುವಂತಹದ್ದೆಲ್ಲವೂ ಕೂಡ ಪರಮಾತ್ಮನ ಸೊತ್ತು. ಭೂಮಿಯ ಮೇಲೆ ಇರ್ತಕ್ಕಂಥದ್ದೆಲ್ಲವೂ ಕೂಡ ಪರಮಾತ್ಮ ಮಾಡಿರ್ತಕ್ಕಂಥದ್ದು, ಇಟ್ಟಿರ್ತಕ್ಕಂಥದ್ದು. ಈ ಚರಾಚರ ಜಗತ್ತನ್ನು, ಈ ಸೃಷ್ಟಿಯನ್ನು, ಸ್ವರ್ಗ ಮರ್ತ್ಯ ಪಾತಾಳ ಅಂತಕ್ಕಂಥ ಮೂರು ಲೋಕಗಳನ್ನು ಸೃಷ್ಟಿ ಮಾಡಿ ಮೂಲೋಕದೊಡೆಯ ಜಗದ ಕರ್ತನಾಗಿ ಇರ್ತಕ್ಕಂಥ ಆ ಶಿವ ಎಲ್ಲರನ್ನೂ ಕೂಡ ಸೃಷ್ಟಿ ಮಾಡಿದ್ದಾನೆ. ಮೀನನ್ನು ಸೃಷ್ಟಿ ಮಾಡಿದ್ದಾನೆ. ಆ ಮೀನಿನ ಜಾತಿಗಳು ಎಷ್ಟೋ ಇದ್ದಾವೆ. ಆ ಜಲಚರಗಳಲ್ಲಿ ಇದುವರೆಗೂ ಕೂಡ ಲೆಕ್ಕ ಹಾಕೋಕ್ಕಾಗಿಲ್ಲ ನಾವು. ಎಷ್ಟು ಜಲಚರಗಳು ಆ ನೀರಿನಲ್ಲಿದೆ, ಸಮುದ್ರದಲ್ಲಿದೆ ಅಂತಕ್ಕಂಥದ್ದು ಇವತ್ತು ಕೂಡ ಲೆಕ್ಕ ಸಿಕ್ಕಿಲ್ಲ. ಇನ್ನು ಭೂಮಿಯಲ್ಲಿ ಅನ್ವೇಷಣೆ ಮಾಡ್ತಕ್ಕಂಥದ್ದು ಇನ್ನೂ ಎಷ್ಟೋ ರಹಸ್ಯಗಳಿದ್ದಾವೆ. ಬೇಡ, ಈ ಶರೀರದಲ್ಲಿ ಅನ್ವೇಷಣೆ ಮಾಡಬೇಕಾಗಿರ್ತಕ್ಕಂಥ ವಿಸ್ಮಯಗಳು ಎಷ್ಟೋ ಇದ್ದಾವೆ. ಇವತ್ತು ಮೆಡಿಕಲ್ ಸೈನ್ಸ್ಗೂ ಕೂಡ ಆಗಿಲ್ಲ. ಇಂತಹ ಜಗತ್ತನ್ನು, ಇಂಥವನ್ನು ಸೃಷ್ಟಿಯನ್ನು ಸೃಷ್ಟಿಸ್ತಕ್ಕಂಥ ಪರಮಾತ್ಮ ಅವನು ಒಂದು ಮೌಲ್ಯಮಾಪನವನ್ನು ಇಟ್ಕೊಂಡಿದ್ದಾನೆ. ಮನುಷ್ಯ ಅಂತಂದರೆ ಹೀಗೆ ಇರ್ತಾನೆ, ಪ್ರಾಣಿ ಅಂದರೆ ಹೀಗೆ ಇರ್ತದೆ, ಪಕ್ಷಿಗಳು ಅಂದರೆ ಹೀಗೆ ಇರ್ತವೆ, ಜಲಚರಗಳು ಅಂದರೆ ಹೀಗೆ ಇರ್ತವೆ ಅಂತೇಳಿ ಅವನು ಒಂದು ಮಾಡೆಲ್ ಮಾಡಿ ಬಿಟ್ಬಿಟ್ಟಿದ್ದಾನೆ. ಇಲ್ಲಿ ನಮಗೆ ಒಂದು ಫಜೀತಿ ಅಂದರೆ ಏನಪ್ಪ ಅಂತಂದರೆ, ನಮ್ಮ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥ ವಿಚಿತ್ರವಾದಂತಹ ಸೃಷ್ಟಿಯನ್ನು ಇವರು ಮಾಡ್ಕೊಂಡು ಬಿಡ್ತಾರೆ. ಆ ಪುರಾಣದಲ್ಲಿ ಬರ್ತಕ್ಕಂಥ ಕೆಲವು ಸೃಷ್ಟಿಯ ಮಾನವ ಸೃಷ್ಟಿ ಏನು ಅಂತಂದರೆ, ಅರ್ಧ ದೇಹ ಮನುಷ್ಯರದು, ಇನ್ನು ಅರ್ಧ ದೇಹ ಪ್ರಾಣಿಗಳದು. ಇಲ್ಲಿ ಅರ್ಧ ದೇಹವನ್ನು ಮನುಷ್ಯನ ಮಾಡಿಬಿಡ್ತಾರೆ, ಅರ್ಧ ದೇಹ ಹಾವನ್ನು ಮಾಡಿಬಿಡ್ತಾರೆ. ಇಲ್ಲಿ ಅರ್ಧ ದೇಹ ಮನುಷ್ಯನ ಮಾಡಿಬಿಡ್ತಾರೆ, ಇನ್ನು ಅರ್ಧ ದೇಹವ ಆಮೆ ಮಾಡಿಬಿಡ್ತಾರೆ. ಅರ್ಧ ದೇಹವನ್ನು ಮನುಷ್ಯರು ಮಾಡ್ತಾರೆ, ಇನ್ನೊಂದು ಮೀನು ಮಾಡಿಬಿಡ್ತಾರೆ, ಕಪ್ಪೆ ಮಾಡಿಬಿಡ್ತಾರೆ, ಪ್ರಾಣಿಗಳನ್ನ ಮಾಡಿಬಿಡ್ತಾರೆ, ಆನೆ ತಲೆ ತಂದಿಕ್ಬಿಡ್ತಾರೆ, ಹೀಗೆ ಕರಡಿ ತಲೆ ತಂದಿಕ್ಬಿಡ್ತಾರೆ. ಹೀಗೆ ಅರ್ಧ ದೇಹ ಮಾನವನದ್ದು, ಇನ್ನು ಅರ್ಧ ದೇಹ ಪ್ರಾಣಿಗಳದು. ಈ ಥರ ಸೃಷ್ಟಿಯ ದೇವರುಗಳನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ ಬಂಧುಗಳೇ, ಈ ರೀತಿಯ ಸೃಷ್ಟಿ ಇಲ್ಲವೇ ಇಲ್ಲ. ಇಡೀ ಜಗತ್ತಲ್ಲಿ ಇಲ್ಲವೇ ಇಲ್ಲ. ಇಡೀ ಜಗತ್ತಲ್ಲೇ ಇಲ್ಲದೇ ಇರತಕ್ಕಂಥದ್ದು ಬರೀ ನಮ್ಮ ಭಾರತ ದೇಶದಲ್ಲಿ ಮಾತ್ರ ನಾವು ಹೇಳ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಪುರಾಣಗಳು, ಈಗ ವೇದ ಶಾಸ್ತ್ರಗಳು ಉಪನಿಷತ್ತುಗಳು ಇದೆಲ್ಲ ಬಂತಲ್ಲ, ಹಾಗೆ ಈ ಪುರಾಣಗಳು ಅಂತ ಹೇಳಿಬಿಟ್ಟು ಕೊನೆಯದಾಗಿ ಬರ್ತವೆ. ಈ ಕಲಿಯುಗ, ನಮ್ಮ ಈ ತ್ರೇತಾಯುಗ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ನಮ್ಮ ಶಾಸ್ತ್ರಕಾರರು ಹುಟ್ಟಾಕ್ತಾರೆ ಇವನ್ನೆಲ್ಲ. ಅಲ್ಲಿ ಈ ಜನಗಳಿಗೆ ಒಂದು ಕತೆ ಕಟ್ಟಿ ಆಧ್ಯಾತ್ಮಿಕವನ್ನು ಅಥವಾ ದೇವರ ವಿಚಾರದಲ್ಲಿ ಹೇಳೋದಕ್ಕೆ ಹೋಗಿ ಈ ಜನಗಳನ್ನು ಭಯಪಡಿಸೋದಕ್ಕೋಸ್ಕರ ಈ ಥರ ಶಿಕ್ಷೆ ಕೊಟ್ಬಿಡ್ತಾನೆ ದೇವರು, ಅವನು ಹಂಗಿದ್ದಾನೆ, ಇವನು ಹಿಂಗಿದ್ದಾನೆ, ಉಗ್ರವಾಗಿದ್ದಾನೆ, ಅವನು ಹಾವಿನ ಥರ ಇದ್ದಾನೆ, ಅವನು ಕರಡಿ ಥರ ಇದ್ದಾನೆ, ಸಿಂಹನ ಥರ ಇದ್ದಾನೆ ಅಂತ ತೋರ್ಸೋಕ್ಕೆ ಹೋಗಿ ಅವರೇನು ಮಾಡಿದ್ದಾರೆ, ಆ ಥರ ಅವರು ವಿಚಿತ್ರವಾಗಿ ಅವರ ಊಹೆಗಳ ಅಂತೆ ಅವರು ಮಾಡಿದ್ದಾರೆ ಹೊರತು ಈ ಜಗತ್ತಲ್ಲಿ, ಈ ಸೃಷ್ಟಿಯಲ್ಲಿ, ಪರಮಾತ್ಮನ ಸೃಷ್ಟಿಯಲ್ಲಿ ಅರ್ಧ ದೇಹ ಮನುಷ್ಯನದು, ಅರ್ಧ ದೇಹ ಪ್ರಾಣಿಗಳದು ಸೃಷ್ಟಿನಲ್ಲಿ ಇಲ್ಲವೇ ಇಲ್ಲ. ಅದನ್ನು ನಾವು ನಂಬಲೇಬಾರ್ದು. ನಾವು ಯೋಗ ಮುದ್ರೆಗಳು ಎಂದರೇನು? ಯೋಗ ಮುದ್ರೆಗಳು ಅಂಥೇಳಿ ಮನುಷ್ಯ ಆಧ್ಯಾತ್ಮಿಕ, ಯೋಗ, ವಿಜ್ಞಾನ, ಪ್ರಕೃತಿ ಚಿಕಿತ್ಸೆ, ಹೀಗೆ ಅನೇಕ ರೀತಿಯಲ್ಲಿ ಅವನ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಅನ್ವೇಷಣೆ ಮಾಡ್ತಾರೆ. ಪತಂಜಲಿ ಮಹರ್ಷಿಗಳು ಅಂಥೇಳಿ ಬರ್ತಾರೆ. ಅವರು ಇಡೀ ಈ ಒಂದು ಶರೀರದ ಎಲ್ಲ ಅಂಗಾಂಗಗಳ ರಚನೆಯಿಂದ ಅಭ್ಯಾಸ ಮಾಡಿ, ಈ ಅಂಗಾಂಗಗಳ ರಚನೆಗೂ ಈ ಪ್ರಕೃತಿಗೂ ಈ ಪಂಚಭೂತಗಳಿಗೂ ಏನು ಸಂಬಂಧ ಇದೆ, ಯಾವ ರೀತಿ ಈ ಪ್ರಕೃತಿನೂ ಕೂಡ ಪಂಚಭೂತಗಳಿಂದ ಆಗಿದೆ, ಶರೀರವೂ ಕೂಡ ಪಂಚಭೂತಗಳಿಂದ ಆಗಿದೆ. ಈ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಶರೀರ ಮತ್ತು ಈ ಪ್ರಕೃತಿಯ ಸಮತೋಲನವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂತ ಹೇಳಿ ಅನೇಕ ಋಷಿ ಮುನಿಗಳು ಒಂದಷ್ಟು ಯೋಗಗಳನ್ನು, ನಾಡಿ ಶಾಸ್ತ್ರಗಳನ್ನು ಕಂಡುಹಿಡಿದಿದ್ದಾರೆ. ಅಂಥದ್ರಲ್ಲಿ ಈ ಒಂದು ಮಾನವ ದೇಹದ ನಿಯಂತ್ರಣ, ಶರೀರದ ಒಂದು ವಿಧಾನಗಳು, ಆರೋಗ್ಯ,
ಇವೆಲ್ಲವನ್ನು ಕೂಡ ತಿಳ್ಕೊಳ್ಳಿಕ್ಕೆ ಈ ನಾಡಿಶಾಸ್ತ್ರ ಅಂತಕ್ಕಂಥ ಒಂದು ವಿಜ್ಞಾನ ಇದೆ. ಆ ನಾಡಿಶಾಸ್ತ್ರ ವಿಜ್ಞಾನ ಈ ಬೆರಳುಗಳ ಮುಖಾಂತರ ಚಿಕಿತ್ಸೆಗಳನ್ನು ಮಾಡುವಂಥದ್ದು, ಎಲ್ಲ ಮುದ್ರೆಗಳನ್ನು ಮಾಡುವಂಥದ್ದು, ಎಲ್ಲ ನಮ್ಮ ಹೊಟ್ಟೆನಲ್ಲಿ, ನಮ್ಮ ತಲೆಯಲ್ಲಿ, ಶರೀರದಲ್ಲಿ ಯಾವ್ಯಾವ ಅಂಗಾಂಗಗಳು ಕೆಲಸ ಮಾಡ್ತವೆ, ಎಲ್ಲ ಅಂಗಾಂಗಗಳ ಒಂದು ಕೀ ಪಾಯಿಂಟ್ಸು ಈ ಹಸ್ತದಲ್ಲಿದೆ, ಈ ಹಸ್ತದಲ್ಲಿದೆ ಅಂತಕ್ಕಂಥದ್ದನ್ನು ಅವರು ಕಂಡುಹಿಡ್ಕೊಂಡಿದ್ದಾರೆ. ಆ ಕೀ ಪಾಯಿಂಟ್ಸನ್ನು ಆ್ಯಕ್ಟಿವೇಟ್ ಮಾಡೋದ್ರ ಮುಖಾಂತರ, ಅದನ್ನು ವೃದ್ಧಿ ಮಾಡೋದ್ರ ಮುಖಾಂತರ ನಮ್ಮ ದೇಹದಲ್ಲಿ ಯಾವುದೇ ಅಂಗಾಂಗಗಳು ಕೆಲಸ ಮಾಡ್ತಾ ಇದ್ದರೆ ಅಥವಾ ಮಾಡದೇ ಇದ್ದರೆ, ಅದಕ್ಕೆ ರೋಗ ಬಂದಿದ್ದರೆ, ಅದನ್ನು ಈ ಒಂದು ನಾಡಿ ಅಥವಾ ಈ ಪಿನ್ ಪಾಯಿಂಟ್ಸ್ ಅಂತ ಹೇಳ್ತಾರೆ, ಈ ಕೀ ಪಾಯಿಂಟ್ಸು, ಆ ಕೀ ಪಾಯಿಂಟ್ಸ್ ಮುಖಾಂತರ ಚಿಕಿತ್ಸೆಯನ್ನು ಕೊಟ್ಟು ಆ ನಾಡಿ ಮುದ್ರೆ ಇವೆಲ್ಲವನ್ನು ಮುಖಾಂತರ ಮಾಡ್ತಾರೆ. ಇದು ಕೂಡ ಒಂದು ವಿದ್ಯೆ, ಇದು ಕೂಡ ಸೈನ್ಸ್ ಬೇಸ್ಡ್ನೇ. ಇದು ಕೂಡ ನಮ್ಮ ಶರೀರಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತಹ ಅತ್ಯುತ್ತಮವಾದಂಥ ಪ್ರಕೃತಿದತ್ತವಾದಂಥ ಚಿಕಿತ್ಸೆನೇ ಆಗಿದೆ ಇದು. ಈ ರೀತಿ ಯೋಗ ಮುದ್ರೆಗಳನ್ನು ಮಾಡೋದ್ರ ಮುಖಾಂತರ ಪಂಚಭೂತಗಳ ನಿಯಂತ್ರಣ ಜೊತೆಗೆ ಪಂಚಭೂತಗಳಿಂದ ಆಗ್ತಕ್ಕಂಥ ಪರಿಣಾಮಗಳು, ಈಗ ವಿಪರೀತವಾದಂತಹ ಶಾಖ ಇರ್ತದೆ, ಆವಾಗ ಬಾಡಿಯನ್ನು ಹೆಂಗೆ ಕೂಲ್ ಮಾಡ್ಕೊಳ್ಬೇಕು, ವಿಪರೀತ ಚಳಿ ಇರ್ತದೆ, ಆ ಸಮಯದಲ್ಲಿ ಬಾಡಿಯ ಒಂದು ಸಮತೋಲನವನ್ನು ಹೇಗೆ ನಾವು ಕಂಡುಕೊಳ್ಬೇಕು, ಈ ರೀತಿ ಶೀತೋಷ್ಣಗಳನ್ನು ಹೇಗೆ ನಾವು ನಿಯಂತ್ರಣ ಮಾಡಿಕೊಳ್ಬೇಕು ಅನ್ನುವಂತಹ ವಿದ್ಯೆಯನ್ನು ಈ ಮುದ್ರೆಗಳ ಮುಖಾಂತರ ನಾವು ತಿಳ್ಕೊಳ್ಬೋದು. ಬೂದ ಕುಂಬಳಕಾಯಿಯನ್ನು ಎಲ್ಲರೂ ತಿನ್ನಬಾರದು, ಬ್ರಾಹ್ಮಣರು ಮಾತ್ರ ತಿನ್ನಬೇಕು ಅಂತಾರಲ್ಲ, ಸತ್ಯನ? ಬೂದು ಕುಂಬಳಕಾಯನ್ನು ಎಲ್ಲರೂ ತಿನ್ನಬಾರ್ದು, ಇದನ್ನು ಬ್ರಾಹ್ಮಣರಿಗೆ ಮಾತ್ರ ದಾನ ಕೊಡಬೇಕು, ಅವರು ಮಾತ್ರ ತಿನ್ನಬೇಕು, ಬೇರೆಯವ್ರು ತಿನ್ನಬಾರ್ದು ಅಂತಕ್ಕಂಥ ನಂಬಿಕೆ ಇವತ್ತೂ ಕೂಡ ಬಲವಾಗಿದೆ. ಬಂಧುಗಳೇ, ಈ ವಿಚಾರವನ್ನು ನೀವು ಬಹಳ ಸೀರಿಯಸ್ಸಾಗಿ ಗಮನಿಸ್ತೀರಾ ಅಂತ ಅಂದ್ಕೊಳ್ತೀನಿ. ನೋಡಿ, ಈ ಜಗತ್ತಲ್ಲಿ, ಈ ಪ್ರಕೃತಿಯಲ್ಲಿ ಪರಮಾತ್ಮ ಶಿವ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಆಹಾರ ಧಾನ್ಯಗಳು ಕೊಟ್ಟಿದ್ದಾನೆ, ಹಣ್ಣುಗಳು ಕೊಟ್ಟಿದ್ದಾನೆ, ಕಾಳುಗಳು ಕೊಟ್ಟಿದ್ದಾನೆ, ತರಕಾರಿಗಳು ಕೊಟ್ಟಿದ್ದಾನೆ. ಎಲ್ಲ ತರಕಾರಿಗಳು ಪರಮಾತ್ಮ ಕೊಡುವಾಗ ಇಂಥ ಜಾತಿಗೆ, ಇಂಥ ವರ್ಗಕ್ಕೆ ಅಂತ ಅವನು ಯಾವತ್ತೂ ಮಾಡಿಲ್ಲ. ಇಂತಿಂಥ ಜಾತಿಯವರು, ಇಂತಿಂಥ ವರ್ಗದವರು, ವೈಶ್ಯ, ಕ್ಷತ್ರಿಯ, ಶೂದ್ರ, ಬ್ರಾಹ್ಮಣ, ಈ ರೀತಿ ವರ್ಗೀಕರಣ ಮಾಡಿ ಇಂತಿಂತವರೇ ತಿನ್ನಬೇಕು ಅಂತ ಹೇಳ್ಬಿಟ್ಟು ಪರಮಾತ್ಮ ಯಾವತ್ತೂ ಕೂಡ ಈ ಪ್ರಕೃತಿನಲ್ಲಿ ತಾರತಮ್ಯ ಮಾಡಿಲ್ಲ. ಇಲ್ಲಿ ಬೂದ್ಗುಂಬಳಕಾಯಿ ಬ್ರಾಹ್ಮಣರು ಮಾತ್ರ ತಿನ್ನಬೇಕು, ಬೇರೆ ಇನ್ನು 3 ವರ್ಗದವರು, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ 3 ವರ್ಗದವರು ತಿನ್ನಬಾರ್ದು ಅಂತ ಆಯ್ತು. ಇವಾಗ ನೋಡಿ, ನಮ್ಮ ತಿಳುವಳಿಕೆಗೆ ನಮ್ಮ ಬುದ್ಧಿ ಇನ್ನೂ ಬೆಳೆದಿಲ್ಲ, ನಾವಿನ್ನೂ ವೈಚಾರಿಕತೆಗೆ ನಾವು ಬಂದಿಲ್ಲ, ನಮ್ಮಲ್ಲಿ ಸ್ವಲ್ಪನೂ ಕೂಡ ತಿಳುವಳಿಕೆ ಇಲ್ಲ ಅನ್ನೋದಕ್ಕೆ ನಾವಿನ್ನೂ ಮೂಢನಂಬಿಕೆಯಲ್ಲೇ ಇದ್ದೀವಿ. ಇನ್ನು ನಾವು ಶಾಸ್ತ್ರಗಳನ್ನು ನಂಬ್ತೀವಿ, ಪುರಾಣಗಳನ್ನು ನಂಬ್ತೀವಿ, ನಾವು ರಾವ್ ಕಾಲ ನಂಬ್ತೀವಿ, ಗುಳಿಗೆ ಕಾಲ ನಂಬ್ತೀವಿ, ಯಮಗಂಡ ಕಾಲ ನಂಬ್ತೀವಿ, ಪಂಚಾಂಗನ ನಂಬ್ತೀವಿ. ಈ ಪಂಚಾಂಗದಲ್ಲಿ ಏನು ಬರೆದಿದೆಯೋ ಅದೇ ಸತ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ನಮಗೆ ಎಷ್ಟೋ ಜನಕ್ಕೆ ನಮಗೆ ಸಂವಿಧಾನ ಏನಿದೆ ಅಂತ ಗೊತ್ತಿಲ್ಲ ನಮಗೆ, ಆದರೆ ಪಂಚಾಂಗದಲ್ಲಿ ಏನಿದೆ ಅಂತ ನಮಗೆ ಗೊತ್ತೈತೆ. ಅಲ್ಪ ಸ್ವಲ್ಪನೂ ಕೂಡ ನಮಗೆ ಸಂವಿಧಾನದ ಪ್ರಜ್ಞೆ ನಮಗಿಲ್ವೇ ಇಲ್ಲ. ಯಾವ ಆರ್ಟಿಕಲ್, ಯಾವ ಸೆಕ್ಷನ್ನು ಏನು ಹೇಳ್ತದೆ ಅಂತಕ್ಕಂಥದ್ದು ಸಂವಿಧಾನದ್ದು ಗಂಧಗಾಳಿನೂ ನಮಗೆ ಗೊತ್ತಿಲ್ಲ. ಆದರೆ ಪಂಚಾಂಗದಲ್ಲಿ ಅಲ್ಪ ಸ್ವಲ್ಪನಾದರೂ ನಾವು ತಿಳ್ಕೊಂಡಿದ್ದೀವಿ. ಸಂವಿಧಾನದಲ್ಲಿ ಬರೋದನ್ನು ಬೇಕಾದ್ರೆ ಮೀರಿ ನಡೀತೀವಿ, ಸಂವಿಧಾನದಲ್ಲಿ ಬರ್ತಕ್ಕಂಥ ಕಾನೂನುಗಳನ್ನ ಬೇಕಾದ್ರೆ ಬಿಡ್ತೀವಿ. ಆದರೆ ಪಂಚಾಂಗದಲ್ಲಿ ಬರ್ತಕ್ಕಂಥ ಕಾನೂನನ್ನು ಮೀರೋದಕ್ಕೆ ಹೆದರ್ಕೊತೀವಿ. ಯಾಕೆ ಅಂತಂದರೆ ಭೂಸುರರಾಗಿರ್ತಕ್ಕಂಥ ವೈದಿಕರು ಕೊಟ್ಟಿರ್ತಕ್ಕಂಥದ್ದು, ಶಾಸ್ತ್ರಿಗಳು ಕೊಟ್ಟಿರ್ತಕ್ಕಂಥದ್ದು ಅನ್ನೋ ಭಯ ಇವತ್ತು ನಮ್ಮಲ್ಲಿದೆ. ಶಾಸ್ತ್ರಿಗಳು, ದೇವರು ನನ್ನ ಸೊತ್ತು, ನಾನು ಹೇಳ್ದಂಗೆ ಕೇಳ್ತಾನೆ ದೇವರು ಬ್ರಾಹ್ಮಣಾಧೀನ, ಆ ಮಂತ್ರ ಬ್ರಾಹ್ಮಣಾಧೀನ, ಇವೆಲ್ಲವೂ ಕೂಡ ನನ್ನ ಕೈನಲ್ಲಿದೆ. ದೇವರಿಗೆ ಅರ್ಪಿತವಾಗಿರ್ತಕ್ಕಂಥ ಮಂತ್ರವೂ ಕೂಡ ನನ್ನ ಅಧೀನದಲ್ಲಿದ್ದೇನೆ. ಯಾವಾಗ ಮಂತ್ರ ನನ್ನ ಅಧೀನದಲ್ಲಿದೆಯೋ ದೇವರು ಕೂಡ ನನ್ನ ಅಧೀನದಲ್ಲಿದ್ದಾನೆ ಅಂತ ಹೇಳಿಬಿಟ್ಟು ನಮ್ಮ ಶಾಸ್ತ್ರಿಗಳು ಹೇಳ್ತಾರೆ. ಆ ಶಾಸ್ತ್ರಿಗಳ ಮಾತೇ ಫೈನಲ್ ಇವತ್ತು ನಮಗೆ. ಸುಪ್ರೀಂ ಕೋರ್ಟ್ ಜಡ್ಜು ಹೇಳ್ದಂಗೆ, ನೀವು ಯಾರೂ ಬೂದುಗುಂಬಳಕಾಯಿ ತಿನ್ನಬೇಡ್ರಿ, ಆಯಿತು ಬುದ್ಧಿ, ನಾವು ತಿನ್ನೋದಿಲ್ಲ. ಬರೀ ಬ್ರಾಹ್ಮಣರಿಗೆ ಮಾತ್ರ ನೀವು ದಾನ ಕೊಡಬೇಕು,
ಆಯಿತು ಬುದ್ಧಿ ಬ್ರಾಹ್ಮಣರಿಗೆ ಮಾತ್ರ ಕೊಡ್ತೀವಿ. ಯಾಕೆ ಅಂತಂದರೆ ಆ ಬೂದುಗುಂಬಳಕಾಯಿ ಅಂತಕ್ಕಂಥದ್ದು ಎಷ್ಟು ಸತ್ವಭರಿತವಾಗಿದೆ, ಎಷ್ಟು ವಿಟಮಿನ್ಗಳಿದೆ ಅಂತಂತಂದರೆ ಇಡೀ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ವಿಟಮಿನ್ಸ್ ಎಲ್ಲ ಅದರೊಳಗಡೆ ಇದೆ. ನಮ್ಮ ಬುದ್ಧಿ ಚುರುಕಾಗಲಿಕ್ಕೆ, ನಮ್ಮ ಮೆದುಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಟಮಿನ್ನು ಬೂದುಗುಂಬಳಕಾಯಿನಲ್ಲಿದೆ. ರಕ್ತ ಶುದ್ಧಿ, ನಾಡಿ ಶುದ್ಧಿ, ನಮ್ಮ ಮೂತ್ರಪಿಂಡ ಶುದ್ಧಿ, ನಮ್ಮ ಮೂತ್ರಕೋಶದ ಕಲ್ಲು ಅಂತ ಹೇಳ್ತೀವಲ್ಲ, ಅದೂ ಕೂಡ ಶುದ್ಧಿ ಆಗ್ಬಿಡ್ತದೆ. ಅಷ್ಟು 108 ಔಷಧಿ ಗುಣಗಳಿರ್ತಕ್ಕಂಥ ಬೂದುಗುಂಬಳಕಾಯಿ ಜನ ತಿನ್ನಬಾರ್ದು. ಬ್ರಾಹ್ಮಣರು ಮಾತ್ರ ತಿನ್ನಬೇಕು, ವೈದಿಕರು ಮಾತ್ರ ತಿನ್ನಬೇಕು, ಶಾಸ್ತ್ರಿಗಳು ಮಾತ್ರ ತಿನ್ನಬೇಕು. ಯಾಕೆಂದರೆ ಅದರ ಬೆಲೆ ಯಾವತ್ತಾವತ್ತು ಹೆಚ್ಚಾಗಬಾರ್ದು, ಅದು ಇದ್ದಂಗೆ ಇರಬೇಕು. ಇವ್ರು ಯಾರು ತಿನ್ನಲ್ಲ ಅಂದರೆ ಅದು ಯಾವಾಗಲೂ ಸ್ವಸ್ಥ ಇರ್ತದೆ, ನಾವು ತಿನ್ಬೋದು. ಅದ್ರ ಬೆಲೆನೇ ಏರಿಕೆ ಆಗೋದಿಲ್ಲ ಅನ್ನುವಂತಹ ಲೆಕ್ಕದಲ್ಲಿ ಹೇಳಿರ್ಬೋದೋ ಏನೋ. ಆದರೆ ಬೂದಗುಂಬಳಕಾಯಿ ಅಂತ ಶ್ರೇಷ್ಠವಾದಂತಹ ತರಕಾರಿ ಇನ್ಯಾವುದೂ ಕೂಡ ಅದು ಸರಿಸಮಾನ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಆಯುರ್ವೇದಿಕ್ನವರು ಹೇಳ್ತಾರೆ. ನಾವು ಈ ಶಾಸ್ತ್ರಿಗಳು ಹೇಳ್ತಾರೆ ಅಂತಕ್ಕಂಥ ಒಂದೇ ಒಂದು ಮಾತಿಗೆ ಬೆಲೆ ಕೊಟ್ಟು ಅಥವಾ ಭಯ ಬಿದ್ದು ನಾವು ತಿಂದೇ ಇರ್ತಕ್ಕಂಥದ್ದು ಇದೆಯಲ್ಲ, ಇದು ನಮಗೆ ಪ್ರಜ್ಞೆ ಬಂದಿಲ್ಲ, ಇನ್ನು ನಾವು ಮೂಢರಾಗಿದ್ದೀವಿ. ಇನ್ನು ನಾವು ನೋಡ್ರಿ, ನಮ್ಮ ಹಿರಿಯರು ಹೇಳ್ತಾರೆ, ಲೇ ನೀನು ಬುದ್ಧಿವಂತ ಆಗದಿದ್ರು ಪರವಾಗಿಲ್ಲ ಕಣೋ, ನೀನು ಮುಟ್ಟಾಳ ಆಗದಿದ್ರೆ ಸಾಕಣೋ ಅಂತ ಹೇಳ್ತಾರೆ. ನಮ್ಮ ಪೂರ್ವಿಕರು ಬುದ್ಧಿ ಮಾತು ಹೇಳುವಾಗ ಹೇಳ್ತಾರೆ, ನೀನು ಬುದ್ಧಿವಂತ ಆಗದಿದ್ರು ಪರವಾಗಿಲ್ಲ ಕಣಯ್ಯ, ನೀನು ಮುಟ್ಟಾಳ ಆಗಬೇಡ ಕಣಯ್ಯ ಅಂತ ಹೇಳ್ತಾರೆ. ಇವತ್ತು ನಾವೆಲ್ಲ ಮುಟ್ಟಾಳರಾಗಿದ್ದೀವಿ. ಶಾಸ್ತ್ರಿಗಳು ಹೇಳೋ ಮಾತೇ ವೇದವಾಕ್ಯ ಅಂತ ತಿಳ್ಕೊಂಡು ನಾವು ಶಾಸ್ತ್ರಿಗಳು ನಮಸ್ಕಾರಗಳು ಮಾಡ್ಕೊಂಡು ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದ್ರೆ ಇನ್ನು ನಮಗೆ ಪ್ರಜ್ಞೆ ಬಂದಿಲ್ಲ ಅಂತ ಆಯಿತು. ಆದ್ದರಿಂದ ಬಂಧುಗಳೇ, ನಿಮ್ಮ ಮನೆಯಲ್ಲಿ ಪ್ರತಿ ಒಂದು ವಾರದಲ್ಲಿ ಒಂದು ಸಲನಾದ್ರೂ ಬೂದುಗುಂಬಳಕಾಯಿ ಸಾರು ಮಾಡಿರಿ, ಬೂದುಗುಂಬಳಕಾಯಿ ಪಲ್ಯ ಮಾಡಿರಿ, ಬೂದುಗುಂಬಳಕಾಯಿ ಪದಾರ್ಥ ಮಾಡಿರಿ. ಬೂದುಗುಂಬಳಕಾಯಿದು ಮೊಸರಲ್ಲಿ ಮಾಡ್ತಾರೆ, ಒಂದು ಪದಾರ್ಥ ಅಂತ ನಮ್ಮಲ್ಲಿ ಕರೀತಾರೆ. ಹುಳಿ ಮಜ್ಜಿಗೆ ಹುಳಿ ಅಂತ ಹೇಳ್ತಾರೆ. ಆ ಮಜ್ಜಿಗೆ ಹುಳಿನ ಮಾಡಿರಿ. ಆಮೇಲೆ ಅದರಲ್ಲಿ ಸ್ವೀಟ್ ಮಾಡ್ತಾರೆ, ಒಳ್ಳೆ ಸ್ವೀಟ್ ಹಲ್ವಾ ಅಂತ ಮಾಡ್ತಾರೆ. ಇವೆಲ್ಲವನ್ನು ಮಾಡಿ ನೀವು ಸೇವನೆ ಮಾಡಿರಿ. ನೋಡಿ, ಇನ್ನೊಂದು ದುರಂತ ಇತ್ತೀಚಿನ ನಾನು ಗಮನಿಸಿದ್ದು, ಮೊನ್ನೆ ಇದು ಆಯುಧ ಪೂಜೆ ಬಂತಲ್ಲ, ಆಯುಧ ಪೂಜೆಯಲ್ಲಿ ಎಲ್ಲರೂ ಕೂಡ ಮೋಟ್ರ್ ಬೈಕ್ಗಳಿಗೆ, ಅದಕ್ಕೆ ಇದಕ್ಕೆ ಮಿಷಿನ್ಗಳಿಗೆ, ಬಾಗಿಲುಗಳಿಗೆ ಎಲ್ಲ ಹೊಡಿತಾರೆ. ಹೊಡೆದು ಎಲ್ಲ ಹಾಳು ಮಾಡ್ತಾರೆ. ಜೊತೆಗೆ ಉಳ್ಕೊಂಡಿರ್ತಾವಲ್ಲ ಅಂಗಡಿಗಳಲ್ಲಿ, ಅಲ್ಲೇ ಕೊಳೆತು ಹುಳ್ತು ಅಲ್ಲೇ ಹೋಗ್ತೇವೆ ಹೊರತು ಒಬ್ಬರು ಕೂಡ ಮನೆಗೆ ಒಂದು ಕುಂಬಳಕಾಯಿ ತೊಗೊಂಡೋಗಿ ಸಾರು ಮಾಡೋದಿಲ್ಲ. ಯಾಕೆ? ಶಾಸ್ತ್ರಿಗಳು ಭಯ. ಶಾಸ್ತ್ರಿಗಳು ಹೇಳವ್ರೆ ಬೇರೆ ಯಾರು ತಿನ್ನಬಾರ್ದು, ಬರೀ ಬ್ರಾಹ್ಮಣರು ಮಾತ್ರ ತಿನ್ನಬೇಕು ಅಂತ ಹೇಳಿದ್ದಾರೆ. ಎಂಥ ಮೂಢನಂಬಿಕೆ ಅಲ್ವಾ? ನಾವು ಇನ್ನೂ ನಮಗೆ ಪ್ರಜ್ಞೆ ಬಂದೇ ಇಲ್ಲ, ನಾವು ವಿಚಾರವಾದಕ್ಕೆ ನಾವು ಬಂದೇ ಇಲ್ಲ. ಬಂಧುಗಳೇ, ಇವತ್ತು ಬಸವ ಟಿ ವಿಯಿಂದ ನಾವು ಹೇಳ್ತಾ ಇದ್ದೀವಿ, ವಾರಕ್ಕೆ ಒಂದು ದಿನ ನಿಮ್ಮ ಮನೆಯಲ್ಲಿ ಮಜ್ಜಿಗೆ ಹುಳಿನಾರ ಮಾಡಿರಿ, ಇಲ್ಲ ಮಸಾಲೆ ಹಿಟ್ಟು ಪದಾರ್ಥ ಮಾಡಿರಿ, ಪಲ್ಯಗಳು ಮಾಡಿರಿ, ಏನಾದರೂ ಮಾಡಿರಿ. ನೀವು ವಾರಕ್ಕೆ ಒಂದು ಸಲ ಬೂದುಗುಂಬಳಕಾಯಿನ ನೀವು ಸೇವನೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಕಳಕಳಿಯಿಂದ ಹೇಳ್ತಾ ಇದ್ದೀನಿ. ಪಿತೃಪಕ್ಷದ ದಿನ ಪಿತೃಗಳಿಗೆ ಎಡೆ ಇಟ್ಟು ಪೂಜೆ ಮಾಡಿದರೆ ನಮ್ಮ ಪಿತೃಗಳು ನಮ್ಮನ್ನು ಹರಸುತ್ತಾರಾ? ನಮ್ಮಲ್ಲಿ ಭಾರತೀಯ ಸಮಾಜದಲ್ಲಿ ಪಿತೃಪಕ್ಷ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಮಹಾನವಮಿ ಅಥವಾ ಪಿತೃಪಕ್ಷ ಅಂತ ಹೇಳ್ಬಿಟ್ಟು ನಾವು ಮಾಡ್ತೀವಿ. ಅದರಲ್ಲಿ ನಮ್ಮ ಪಿತೃಗಳಿಗೆ, ಅಂದರೆ ನಮ್ಮ ತಾತ ಮುತ್ತಾತ, ನಮ್ಮ ಅಜ್ಜ ಈ ಥರ ಇರ್ತಾರಲ್ಲ ಹಿರಿಯರಿಗೆ, ಅವರಿಗೆ ನಾವು ಎಡೆ ಹಾಕ್ತೀವಿ. ಎಡೆ ಹಾಕೋದು ಅಂತಂದರೆ ಅವರು ಏನೇನು ಸೇವನೆ ಮಾಡ್ತಾಯಿದ್ರೋ ಅದನ್ನೆಲ್ಲ ಇಟ್ಟು, ಹೊಸ ಬಟ್ಟೆ ಇಟ್ಟು ಪೂಜೆ ಮಾಡೋದು. ಒಂದು ವೇಳೆ ಅವರು ತಂಬಾಕು ತಿಂತಾಯಿದ್ರೆ ತಂಬಾಕು, ಬೀಡಿ ಕುಡಿತಾಯಿದ್ರೆ ಬೀಡಿ, ಸಿಗರೇಟ್ ಕುಡಿತಾಯಿದ್ರೆ ಸಿಗರೇಟು, ಅಥವಾ ಇನ್ನೇನಾದ್ರೂ ಕುಡಿತಾಯಿದ್ರೂ ಕೂಡ ಅದನ್ನು ಇಟ್ಟುಬಿಟ್ಟು ಪೂಜೆ ಮಾಡಿಬಿಟ್ಟು ಅರ್ಪಣೆ ಮಾಡೋದು. ಈ ರೀತಿಯ ಅರ್ಪಣೆ ಮಾಡಿ ಅವ್ರಿಗೆ ಒಳ್ಳೆಯದಾಗಿದ್ದಿದ್ರೆ ನೀವು ಅದೇ ಊರಿನಲ್ಲಿ ಸತ್ತು ಅದೇ ಊರಿನಲ್ಲಿ ಜನ್ಮ ಪಡ್ಕೊಂಡಿರ್ತೀರ. ಅದೇ ಊರಿನಲ್ಲಿ ನಿಮಗೆ ಪಕ್ಕದ ಮನೆಯವರೋ, ಅಕ್ಕದ ಮನೆಯವರೋ, ಅಥವಾ ನಿಮ್ಮ ಮನೆಯಲ್ಲೋ, ಅಥವಾ ಪಕ್ಕದ ಹಳ್ಳಿನಲ್ಲೋ, ಪಕ್ಕದ ದೂರದ ಊರಿನಲ್ಲೋ ನಿಮಗೂ ಎಡೆ ಹಾಕ್ತಾ ಇರ್ತಾರೆ. ಎಡೆ ಹಾಕಿ ನಿಮಗೂ ನಲ್ಲಿ ನೈವೇದ್ಯ ಮಾಡ್ತಾ ಇರ್ತಾರೆ. ನಿಮ್ಗೆ ಒಳ್ಳೇದಾಗೋದು ನಿಮ್ಗೆ ಗೊತ್ತಾಗುತ್ತಾ? ಈಗ ನಮಗೂ ನಿಮಗೂ ಎಲ್ಲ ಗೊತ್ತು, ನಾವು ಎಷ್ಟೋ ಜನ್ಮ ಎತ್ತಿದ್ದೀವಿ ಅಂತ. ನಮ್ಮ ಸ್ಮಶಾನಗಳು ಎಷ್ಟೋ ಇದ್ದಾವೆ, ನಾವು ಎಷ್ಟೋ ಕಡೆ ಮಣ್ಣಾಗಿದ್ದೀವಿ. ನಮ್ಮ ಗೋರಿಗಳು ಎಷ್ಟೆಷ್ಟೋ ಯಾವುದೋ ಊರಲ್ಲಿ ಎಲ್ಲೆಲ್ಲೋ ಇದ್ದಾವೆ, ನಮಗೆ ಗೊತ್ತಿಲ್ಲ, ನೆನಪಿಲ್ಲ. ದೇವರು ಅದು ನೆನಪನ್ನು ಕೊಡೋದಿಲ್ಲ.
ಈ ಜನ್ಮದ ಇಲ್ಲಿಗೆ ಆಯಿತು, ಮುಂದಿನ ಜನ್ಮದ ಕೊಡಲ್ಲ, ಆ ಜನ್ಮದ ಹಿಂದಿನ ಜನ್ಮದ್ದು ಕೊಡಲ್ಲ. ಆಯಾ ಜನ್ಮಕ್ಕೆ ಅವನು ಮೆಮೊರಿ ಕಟ್ ಮಾಡ್ತಾನೆ. ಆದರೆ ಲೆಕ್ಕಾಚಾರ ಮಾತ್ರ ಅವನ ಹತ್ರ ಇರ್ತದೆ. ಆ ಜನ್ಮದಲ್ಲಿ ಏನು ಮಾಡ್ದ, ಆ ಜನ್ಮದಲ್ಲಿ ಏನು ಮಾಡ್ದ, ಆ ಜನ್ಮದಲ್ಲಿ ಏನು ಮಾಡ್ದ ಅಂತಕ್ಕಂಥದ್ದು ಲೆಕ್ಕಾಚಾರ ಮಾತ್ರ ಅವನ ಹತ್ರ ಇರ್ತದೆ. ಆದರೆ ನಮಗೆ ನೆನಪು ಮಾತ್ರ ಕೊಡೋದಿಲ್ಲ. ನಾವು ಇದೇ ಭೂಮಿ ಮೇಲೆ ಎಷ್ಟೋ ಸಲ ಸತ್ತಿದ್ದೀವಿ, ಎಷ್ಟೋ ಸಲ ಹುಟ್ಟಿದ್ದೀವಿ. ನಮಗೂ ಕೂಡ ಎಡೆ ಹಾಕ್ತಾ ಇರ್ತಾರಲ್ಲ ಬೇರೆ ಯಾರೋ ಒಬ್ಬರು, ನಮಗೆ ಯಾಕೆ ಮತ್ತೆ ಒಳ್ಳೆಯದಾಗಿಲ್ಲ? ಇದೆಲ್ಲವೂ ಕೂಡ ನಮ್ಮ ಒಂದು ನಂಬಿಕೆ. ಹಿರಿಯರನ್ನು ಗೌರವಿಸಬೇಕು, ಹಿರಿಯರನ್ನು ಸ್ಮರಣೆ ಮಾಡಬೇಕು ಅಂತಕ್ಕಂಥದ್ದು ಒಂದು ನಂಬಿಕೆ ಅಷ್ಟೇ. ಅವರನ್ನು ಆವತ್ತು ನಾವು ಸ್ತುತಿ ಮಾಡಬೇಕು. ಅವರಲ್ಲಿ ಏನಾದರೂ ಒಳ್ಳೆಯ ಸಾಧನೆಗಳಿದ್ದರೆ, ಒಳ್ಳೆಯ ಸಾಧಕರಾಗಿದ್ದರೆ ಅವರ ಗುಣಗಳನ್ನು, ಅವರ ಪರಾಕ್ರಮವನ್ನು ಅಥವಾ ಅವರ ಪ್ರಭಾವವನ್ನು, ಅವರು ಮಾಡಿರ್ತಕ್ಕಂಥ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ನಾವು ಹೊಗಳಬೇಕು. ಅವರಿಂದ ಸಮಾಜಕ್ಕೆ ಏನೇನು ಒಳ್ಳೆಯದಾಗಿದೆ, ಸಮಾಜಕ್ಕೆ ಅವರು ಏನೇನು ಬಿಟ್ಟೋಗಿದ್ದಾರೆ, ಕೊಟ್ಟೋಗಿದ್ದಾರೆ, ಎಷ್ಟು ಜನಕ್ಕೆ ಅವರಿಂದ ಪ್ರಯೋಜನ ಆಗ್ತಾಯಿದೆ, ಇಂಥ ವಿಚಾರಗಳನ್ನು ನಾವು ಮಾತಾಡ್ತಾ ಅವರನ್ನು ಆದರ್ಶವಾಗಿ, ಅವರ ಗುಣಗಳನ್ನು ಆದರ್ಶವಾಗಿ, ಅವರ ಗುಣಗಳು ನಾವು ಅಳವಡಿಸಿಕೊಳ್ಳುವ ರೀತಿಯಲ್ಲಿದ್ದರೆ ಅಂತಹ ಗುಣಗಳನ್ನು ಗುಣಗಾನ ಮಾಡಿ ನಾವು ಅಂತಹ ಆದರ್ಶ ಗುಣಗಳನ್ನು ನಾವು ಅಳವಡಿಸಿಕೊಂಡು ಸಮಾಜಕ್ಕೆ ಏನಾರ ಮಾರ್ಗದರ್ಶನ ಮತ್ತು ಉಪಕಾರ ಮಾಡಲಿಕ್ಕೆ ಅದೊಂದು ಅವಕಾಶಗಳಷ್ಟೇ. ಆದರೆ ಅವತ್ತು ಯಾವ ಸ್ಮರಣೆಯೂ ಇರುವುದಿಲ್ಲ, ಯಾರನ್ನೂ ಸ್ಮರಣೆ ಮಾಡೋದಿಲ್ಲ. ಅವ್ರ ತಾತ ಅಜ್ಜಿ ಯಾರೂ ಗೊತ್ತೇ ಇಲ್ಲ. ಜಾಸ್ತಿ ಗೊತ್ತಿದ್ರೆ ಅವ್ರ ತಾತ ಅವ್ರ ಅಜ್ಜಿ ಹೆಸರು ಅಷ್ಟೇ ಗೊತ್ತಿರ್ತದೆ. ಅವ್ರ ಹಿಂದಿನ ತಾತ ಅವ್ರ ಹಿಂದಿನ ಅಜ್ಜನ ಹೆಸರು ಅವ್ರಿಗೆ ಗೊತ್ತೇ ಇರಲ್ಲ, ಯಾರಿಗೂ ಗೊತ್ತಿರೋದಿಲ್ಲ. 2 ತಲೆನೂ ಗೊತ್ತಿರೋದು, 3 ತಲೆನೂ ಗೊತ್ತಿರೋದಿಲ್ಲ. ಸುಮ್ಮನೆ ಅವತ್ತೊಂದು ಹಬ್ಬ ಮಾಡಬೇಕು, ಬೇಕಾದ್ದನ್ನು ತರಬೇಕು, ಮಾಡಬೇಕು, ಬೇಯಿಸಬೇಕು, ತಿನ್ನಬೇಕು, ಒಂದು ರೀತಿ ಸಂಭ್ರಮ ಆಚರಣೆ ಮಾಡಬೇಕು. ಅಥವಾ ಯಾರಾದರೂ ಕುಡಿಯೋರು ತಿನ್ನೋರಿದ್ದರೆ ಅವತ್ತು ಅದೇ ಒಂದು ಹಬ್ಬ ಅವರಿಗೆ. ಹೀಗೆ ಅದು ಒಂದು ಡಾಂಬಿಕವಾಗಿ ಅರ್ಥರಹಿತವಾಗಿ ಮಾಡ್ತಕ್ಕಂಥದ್ದೇ ಹೊರತು ನಾವು ಪಿತೃಗಳಿಗೆ ಎಡೆ ಹಾಕೋದ್ರಿಂದ, ಪಿತೃಗಳನ್ನು ಪೂಜೆ ಮಾಡೋದ್ರಿಂದ ನಮ್ಗೆ ಒಳ್ಳೆಯದಾಗ್ಬಿಡ್ತದೆ ಅನ್ನೋದಾದರೆ ಅವ್ರ ಅಕೌಂಟ್ ಅವ್ರದ್ದು, ನಮ್ಮ ಅಕೌಂಟ್ ನಮ್ಮದು. ಅವ್ರು ಮಾಡಿದ ಪಾಪಗಳು ಅವ್ರಿಗಾಯಿತು, ನಾವು ಮಾಡಿದ ಪಾಪಗಳು ನಮಗಾಯಿತು. ಈಗ ನಾವು ಊಟ ಮಾಡಿ ಇನ್ನೊಬ್ರು ಹೊಟ್ಟೆ ತುಂಬಿಸೋಕ್ಕಾಗುತ್ತಾ? ಆಗೋಲ್ಲ. ಅವ್ರ ಊಟ ಅವರೇ ಮಾಡಲೇಬೇಕು, ನಮ್ಮ ಊಟ ನಾವು ಮಾಡಲೇಬೇಕು. ಅವರ ಪುಣ್ಯ ಕಾರ್ಯಗಳನ್ನು ಮಾಡಿ ಪುಣ್ಯ ಫಲಗಳನ್ನು ಅವರೇ ಸಂಪಾದನೆ ಮಾಡ್ಕೊಳ್ಬೇಕು. ನಾನು ಪುಣ್ಯ ಸಂಪಾದನೆ ಮಾಡಿ ಅವರು ಅಕೌಂಟ್ಗೆ ಜಮಾ ಮಾಡಲಿಕ್ಕೆ ಆಗೋದಿಲ್ಲ. ಇದೇನು RTGS ನೆಫ್ಟ್ ಅಲ್ಲ. RTGS ಮಾಡಿ ಮನಿ ಟ್ರಾನ್ಸ್ಫರ್ ಮಾಡೋಕ್ಕೆ ಗೂಗಲ್ ಪೇ, ಫೋನ್ಪೇ ಅಲ್ಲ. ಇದು ಅವರವರ ಕರ್ಮ ಸಿದ್ಧಾಂತ. ಅವರವರ ಪುಣ್ಯ ಫಲಗಳನ್ನು ಅವರೇ ಸಂಪಾದನೆ ಮಾಡ್ಕೊಳ್ಬೇಕು. ಅವರವರ ಊಟವನ್ನು ಅವರೇ ಮಾಡಬೇಕು. ಹೊರತು ನಾನು ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ನಮ್ಮ ತಾತನಿಗೆ ಟ್ರಾನ್ಸ್ಫರ್ ಮಾಡ್ತೀನಿ, ನಮ್ಮ ಅಪ್ಪನಿಗೆ ಟ್ರಾನ್ಸ್ಫರ್ ಮಾಡ್ತೀನಿ, ನಮ್ಮ ಅಜ್ಜಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂದರೆ ಅದೆಲ್ಲ ಸಾಧ್ಯ ಇಲ್ಲ. ಏನಿದ್ರೂ ಕೂಡ ನಮ್ಮನ್ನು ಹುಟ್ಟಿಸ್ದೋನು, ನಮ್ಮನ್ನು ಸಾಯಿಸ್ದೋನು, ನಮ್ಮ ಲೆಕ್ಕಾಚಾರಗಳನ್ನು ಕರೆಕ್ಟಾಗಿ ಇಟ್ಕೊಂಡು ಬರೆದು ಅದ್ರ ಮೇಲೆ ನಮಗೆ ಜನ್ಮಗಳನ್ನ ಕೊಡ್ತಾನಲ್ಲ, ಅವನ್ನ ನಾವು ಸ್ಮರಣೆ ಮಾಡಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ. ಹೊರತು ಇವೆಲ್ಲವೂ ಕೂಡ ಒಂದು ಸ್ವಾಭಾವಿಕವಾಗಿ ನಾವು ಗೌರವ ಇಟ್ಕೊಳ್ಳುವಂಥದ್ದಕ್ಕೋಸ್ಕರ ಈ ನಮ್ಮ ಭಾರತೀಯ ಸಮಾಜದಲ್ಲಿ ಉಳ್ಕೊಂಡು ಬಂದಿರತಕ್ಕಂಥ ಒಂದು ಪವಿತ್ರವಾದಂಥ ನಂಬಿಕೆಗಳೇ ಹೊರತು ನಾವು ಅದು ಒಳ್ಳೆಯದಾಗ್ಬಿಡ್ತದೆ, ಅವ್ರ ಪಿತೃಗಳು ಅವ್ರನ್ನ ಪಿಂಡ ಬಿಡೋದ್ರಿಂದ ತೊಗೊಂಡೋಗಿ 3 ನದಿ ಕೂಡೋತವಿಂದ ಅವ್ರನ್ನ, ಅದೆಲ್ಲ ಶಾಸ್ತ್ರಗಳಿದಾವಲ್ಲ, ಆ ಶಾಸ್ತ್ರಗಳು ಗೊಡ್ಡು ಸಂಪ್ರದಾಯಗಳು. ಇಂಥ ಗೊಡ್ಡು ಸಂಪ್ರದಾಯಗಳು ಮಾಡೋದ್ರಿಂದ ಏನಾಗಿದೆ ಅಂದರೆ ಇವತ್ತು ನಮ್ಮ ಗಂಗಾ ನದಿ ಮಲಿನ ಹಾಕಿ ಕೂತ್ಕೊಂಡಿದೆ. ಇಂಥ ಮೂಢನಂಬಿಕೆಗಳನ್ನ ಅಲ್ಲಿ ಹೋಗಿ ಗಂಗಾ ನದಿ ಪಕ್ಕದಲ್ಲಿ ಮಾಡಿ 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 ಆ ಗಂಗಾ ನದಿ ಹೊಲಸಾಗಿ ಕೂತ್ಕೊಂಡಿದೆ. ಆದ್ದರಿಂದ ನಾವು ನಮ್ಮ ಪುಣ್ಯ ಮತ್ತು ಪಾಪಗಳನ್ನು, ಸ್ವರ್ಗ ನರಕಗಳಿಗೆ ಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ಎಲ್ಲವನ್ನೂ ಕೂಡ ನಾವೇ ಇಲ್ಲಿ ಸಂಪಾದನೆ ಮಾಡ್ಕೋಬೇಕೇ ಹೊರತು ನಾವು ಮಾಡೋದ್ರ ಮೇಲೆ ನಾವು ಸ್ವರ್ಗಕ್ಕೆ ಹೋಗ್ತೀವ, ನಾವು ಮಾಡೋದ್ರ ಮೇಲೆ ನಾವು ನರಕಕ್ಕೆ ಹೋಗ್ತೀವಿ, ಅದು ನಮ್ಮ ಕೈನಲ್ಲೇ ಇದೆ, ನಮ್ಮ ನಿರ್ಧಾರನೇ ಹೊರತು ಒಬ್ಬರು ಪುಣ್ಯ ಮಾಡಿ ಇನ್ನೊಬ್ಬರು ಅಕೌಂಟ್ಗೆ ಹಾಕೋದು, ಟ್ರಾನ್ಸ್ಫರ್ ಮಾಡೋದು, RTGS ಮಾಡೋದು ಯಾರು ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು ನಮ್ಮ ಶರಣರ ಒಂದು ಸಂದೇಶ. ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ.